ಇಲ್ಲಿ ರಾಮಸೇವಾ ಮಂಡಳಿ ಒಳಗೆ ಕಚೇರಿಗಳಾಗುವಾಗ ಪ್ರತಿ ವರ್ಷ ನಾನು ಒಂದು ಕಚೇರಿ ಬಿಡ್ತಾ ಇರಲಿಲ್ಲ. ಪಳನಿ ಸುಬ್ರಹ್ಮಣ್ಯಪಳ್ಳಿಯವರ ಮೃದಂಗದಿಂದ ತುಂಬ ಪ್ರಭಾವಿತನಾದೆ ನಾನು ಎಷ್ಟೋ ಕಚೇರಿಗೆ ಮೈಕೇ ಇರ್ತಾ ಇರಲಿಲ್ಲ, ಒಂದೇ ಮೈಕು. ಇವತ್ತಿನ ಸಂಗೀತದ ರೀತಿನೇ ಸ್ವಲ್ಪ ವ್ಯತ್ಯಾಸವಾಗಿದೆ. ಅದು ದಿ ಸೋಲ್ ಆಫ್ ದಿ ಮ್ಯೂಸಿಕ್ ಇಸ್ ಸ್ಲೈಟ್ಲಿ ಆಬ್ಸೆಂಟ್ ಅಂತ ನೋವಿನಿಂದ ಹೇಳಿ ಮಾಡ್ತೀನಿ. ಈಗಿನ ಸಂಗೀತದಲ್ಲಿ ಒಂದು ತಾಳ್ಮೆ ಇಲ್ಲ, ನೆಮ್ಮದಿ ಇಲ್ಲ, ತುಂಬ ಫಾಸ್ಟ್ ಆಗಿಬಿಟ್ಟಿದೆ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ನೀವು ಮತ್ತು ಬೆಂಗಳೂರು ಕೆ ವೆಂಕಟರಾಮನವರು ಬಿಟ್ಟರೆ ಶಿಷ್ಯರು ಅಂತ ಅವರು ಹೆಚ್ಚು ತಗೊಳ್ಳೇ ಇಲ್ವೇನೋ ಇನ್ಯಾರು. ಬಟ್ ಎರಡೂ ಹ್ಯಾವ್ ರೀಚ್ ದಿ ಟಾಪ್ ಮೋಸ್ಟ್ ಇಬ್ಬರೂ. ಅದೊಂದು ಇದು ವಿಶೇಷ ಅಲ್ವಾ? ಅಷ್ಟೇ. ನೀವು ಮೃದಂಗದಲ್ಲಾದ್ರಿ, ಅವರು ಘಟ ಮೃದಂಗ ಎಲ್ಲ ನುಡ್ಸ್ಕೊಂಬರೋರು. ಸರ್, ಇನ್ನೊಂದು ಈ ಎಲ್ಲ ನುಡ್ಸಾಣಿಕೆಗಳು ನಾವು ಕೇಳ್ತಾ ಇದ್ವಿ, ನಾನು ಕೇಳ್ತಾ ಇರ್ತೀನಿ. ನಿಮ್ಮದು ಶೈಲಿ ಬೇರೆ ಇದೆ. ಅಂದರೆ ನಿಮ್ಮ ಗುರುಗಳು ಫಸ್ಟು ಪಾಲ್ಘಾಟ್ ಶೈಲಿ ಇಟ್ಕೊಂಡ್ರು. ಅಂದರೆ ಅವರು ಮೊದಲನೇ ಗುರುಗಳು ಪಾಲ್ಘಾಟ್ ಶ್ರೀನಿವಾಸ ಅಯ್ಯರ್ದು ಅಥವಾ ಎಲ್ಲೇ ಶೇಷಗಿರಾಯರು, ಅವರು ಯಾರು ಗುರು ಶಿಷ್ಯ? ಎಲ್ಲೇ ಶೇಷಗಿರಾವ್ ಅವರು ಸ್ವಂತ ದಕ್ಷಿಣಾಮೂರ್ತಿ ಹತ್ರ ಅಭ್ಯಾಸ ಮಾಡಿದ್ರು ಅಂತ ಕೇಳಿದ್ದೆ ನಾನು. ದಕ್ಷಿಣಾಮೂರ್ತಿ ಅಂದರೆ ಕೊಲಂಬೋ ದಕ್ಷಿಣಾಮೂರ್ತಿ ಅವ್ರ ಹತ್ರ ಅವರದ್ದು ಮೃದಂಗ ಅದೆಲ್ಲ ಕೇಳಿ ಅವರು ಪ್ರಭಾವಿತರಾಗಿದ್ದರು. ಅವ್ರು ಮೃದಂಗ ನುಡಿಸ್ತಾ ಇದ್ದೆ. ಅಂದರೆ ದಕ್ಷಿಣಾಮೂರ್ತಿ ಪಿಳ್ಳೆ. ಓಕೆ ಓಕೆ ಓ ದಕ್ಷಿಣಾಮೂರ್ತಿ ಪಿಳ್ಳೆಯವರು ನಾರಾಯಣ ಪಿಳ್ಳೆಯವರ ಶಿಷ್ಯರಾಗಿದ್ದರಲ್ಲ, ನಾರಾಯಣ ಸ್ವಾಮಿ ಆಗಿದ್ರು. ಹಾಗಾಗಿ ಅದೊಂದು ಗ್ರೂಪ್ ಗೊತ್ತಿತ್ತು ಅವರಿಗೆ. ಆದ್ರೂ ಆಗಿನ ಕಾಲದ ಇದ್ದಿದ್ದ ಶೈಲಿನಲ್ಲಿ ಒಂದು ತಂಜಾವೂರು ಶೈಲಿ ಅನ್ಬೋದು, ಇನ್ನೊಂದು ಪಳನಿ ಅವರು ಮುಖ್ಯವಾಗಿ. ಆಮೇಲೆ ಅದು ಮಣಿಯರ್ ಶೈಲಿ ಒಂದು, ಪಳನಿ ಒಂದು ಶೈಲಿ ಒಂದಾಯಿತು. ಹೌದು. ಒಂದು ಬಿಲಿಜರೆಂಟ್ ವೇ ಆಫ್ ಪ್ಲೇಯಿಂಗ್ ಮಣಿ ಸಾರ್ ಅವ್ರದ್ದು, ಒಂದು ಪಾಲ್ಘಾಟ್ ಮಣಿಯರ್ ಅವ್ರದ್ದು. ಪಳನಿಯವ್ರದ್ದು ಇದ್ರೂ ಅದೊಂದು ಲೆಫ್ಟ್ ಡಾಮಿನೇಟೆಡ್ ಆಗಿ ಅದೊಂದು ಸರ್ವಲಘು ಇದ್ದರೂ ಕೂಡ ಅದು ವೆರೈಟಿ ಇರೋವಂಥದ್ದು. ಅವೆರಡೂ ಸೇರಿ ಬಂದಂಥ ನಿಮ್ಮ ಶೈಲಿ ಅದು ಆಮೇಲೆ ನಿಮ್ಮದು ಸ್ವಂತ ಶೈಲಿ ಆಗಿದೆ. ಆಮೇಲೆ ನೀವು ಥಿಂಕ್ ಮಾಡೋ ರೀತಿ, ತೀರ್ಮಾನಗಳು, ಮುಕ್ತಾಯಗಳು, ಇದು ನಿಮಗೆ ಹೇಗೆ ಬೇರೆಯೇ ಇರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತಾ, ಅಥವಾ ನಿಮ್ಗೆ ಅದಾಗದೇ ಅಲ್ಲಲ್ಲಿ ಬರುತ್ತಾ? ಯಾಕೆಂದರೆ ಅದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ನಡೆಗಳಲ್ಲಿ ತೀರ್ಮಾನಗಳು ಬರೋದು, ಸಣ್ಣ ಸಣ್ಣ ಮುಕ್ತಾಯಗಳು, ಇದೆಲ್ಲ ನಾನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ಫಿಂಗರಿಂಗ್ ಶೈಲಿ ಬಗ್ಗೆ ನಾನು ಮತ್ತೆ ನೀವು ಮೃದಂಗ ಇಟ್ಕೊಂಡಾಗ ಮಾತಾಡ್ತೀನಿ. ಈಗ ಈ ತೀರ್ಮಾನಗಳು ಇದೆಲ್ಲ ನಿಮಗೆ ಹೇಗೆ ಬರುತ್ತೆ, ಬಂತು ಅಂತ ನಿಮ್ಮದೇ ಒಂದು ಶೈಲಿ ಆಯಿತು. ಯಾಕೆಂದರೆ ಆವಾಗ ತುಂಬ ಇವರಿಬ್ಬರು ಶೈಲಿನೇ ಹೆಚ್ಚಾಗಿ ಎತ್ಕೊಂಡ್ರು. ಆಮೇಲಿಂದ ಬಂದಂಥವ್ರು ಕೆಲವರು ಆ ಶೈಲಿನೇ ಹೊರಗೆ ಬಂದರು. ಇವಾಗ ಅಲ್ಲಿಂದ ತೊಗೊಂಡ್ರೆ ಶಿವರಾಮನ್ ಸಾರು, ಎರಡು ರಘು ಸಾರು, ಅವರು ಅಷ್ಟೇ. ಒಂದು ತಪ್ಪಿದಿಲ್ಲ ಇವ್ರ ಕಡೆದಾದರೆ ಅದು ಬಲ ಅದನ್ನ ಕಡೆ. ಕಾರೈಕುಡಿ ಮಣಿಯವರಂತೂ ಅವ್ರದ್ದೊಂದು ಶೈಲಿನೇ ಹುಟ್ಟಾಕಿದ್ರು. ಟಿ ಕೆ ಮೂರ್ತಿ ಅವ್ರದ್ದು ಒಂದು ವಿಶಿಷ್ಟವಾದ ಶೈಲಿಗಳು. ಅದೇ ಇಲ್ಲಿ ನಮ್ಮ ಮಣಿ ಸಾರು, ನೀವು, ಆಮೇಲೆ ಅಫ್ಕೋರ್ಸ್ ಹಿಂದೆ ಎಲ್ಲ ಒಂದಷ್ಟು ಜನ ಇರೋರು ಇದ್ದಾರೆ. ಆದರೆ ಮೃದಂಗಕ್ಕೆ ಅಂತ ತುಂಬ ಹೆಸರು ಮಾಡಿದು ಅಂತ ನೀವು. ಕಂಜರಾಗಿ ಅಂದರೆ ನಮ್ಮ ರಾಮಾಚಾರ್ ಸಾರು, ಘಟಕ್ಕೆ ಅಫ್ಕೋರ್ಸ್ ನಿಮ್ಮ ಗುರುಗಳು ಇದ್ದರು. ಸುಮಾರು ಜನ ವಿದ್ವಾಂಸಿದ್ರು. ಆ ಶೈಲಿಗಳಲ್ಲಿ ಪ್ರಕಾಂಡವಾಗಿ ಕಣ್ಣಿಗೆ ಕಿವಿಗೆ ಕೇಳುವಂಥ ಒಂದು ವ್ಯತ್ಯಾಸ ನಿಮ್ಮದು. ಅದು ಯಾಕೆ ನಾನು ತುಂಬ ನಿಮಗೆ ಪ್ರಭಾವಿತರಾಗಿದ್ದೆ. ಪ್ರಭಾವಿತರಾದ್ವಿ ನಾವರಿಂದ. ಇಲ್ಲಿ ರಾಮಸೇವಾ ಮಂಡಳಿ ಒಳಗೆ ಕಚೇರಿಗಳಾಗುವಾಗ ಪ್ರತಿ ವರ್ಷ ನಾನು ಒಂದು ಕಚೇರಿ ಬಿಡ್ತಾ ಇರಲಿಲ್ಲ. ಅವಾಗ ಕಾರಣ ಏನಪ್ಪ ಅಂದರೆ ಇವ್ರುಗಳನ್ನೆಲ್ಲ ಈ ಮಹಾನ್ ವಿದ್ವಾಂಸರುಗಳಿಗೆ ಕಚೇರಿಗಳೆಲ್ಲ ಕೇಳೋಕ್ಕೆ ಅವಕಾಶ ಇದ್ದಿದ್ದೇ ಅವಾಗ. ಇಲ್ಲಿ ಸಿಟಿ ಇನ್ಸ್ಟಿಟ್ಯೂಟಲ್ಲಿ ರಾಮಸೇವಾ ಮಂಡಳಿ ರಾಮೋತ್ಸವ, ಶೇಷಾದ್ರಿಪುರದಲ್ಲಿ ಒಂದು ರಾಮೋತ್ಸವ, ಇವೆರಡೇ ಮೇಜರಾಗಿ ನಡೀತಾ ಇದ್ದಿದ್ದು. ಗಾಯನ ಸಮಾಜ, ಮಲ್ಲೇಶ್ವರಂ ಸಂಗೀತ ಸಭಾ, ರಾಮನವಮಿಗಳು ಇಲ್ಲ ಅಲ್ಲಿ ರಾಮನವಮಿ ಒಳಗೆ ಗಣೇಶೋತ್ಸವ ಎಲ್ಲ ಕಚೇರಿಗಳು ನಡೆಯೋದು. ಈ ಮಹಾನ್ ವಿದ್ವಾಂಸಗಳೆಲ್ಲ ಸಾಧಾರಣವಾಗಿ ರಾಮೋತ್ಸವದಲ್ಲಿ ಎಲ್ಲ ಎರಡು ಕಡೆ ಬರೋರು. ನಾವು ಇದನ್ನು ಮಿಸ್ ಮಾಡಿಕೊಂಡ್ರೆ ತಿರ್ಗಿ ಇನ್ನೊಂದು ವರ್ಷ ಸಿಗೋಲ್ವಲ್ಲ ಇವರು ಹೋಗ್ಬಿಟ್ಟು ಪ್ರತಿಯೊಂದು ಕಚೇರಿಗೆ ಹೋಗ್ತಾ ಇದ್ದೆ. ನಾನು ಓದ್ತಾ ಇರೋ ಕಾಲದಲ್ಲಿ ಎಕ್ಸಾಮಿನೇಷನ್ ಟೈಮಲ್ಲಿ ಏಪ್ರಿಲಲ್ಲಿ ಸರಿಯಾಗಿ ಎಕ್ಸಾಮಿನೇಷನ್ ಟೈಮು, ಆವಾಗಿಲ್ಲಿ ರಾಮೋತ್ಸವ ಆಗೋದು.
ಮನೆಯೊಳಗೆಲ್ಲ ಒಂದಷ್ಟು ಓದ್ಕೊಂಬೋದು, ಕಚೇರಿ ಹೋಗಿ ಕೇಳ್ಕೊಂಬಂದು ತಿರ್ಗಾ ರಾತ್ರಿ 2 ಗಂಟೆ ತನಕ ಓದ್ಕೊಂಡು ಪರೀಕ್ಷೆಗೆ ಹೋಗೋದು, ಹೀಗೆಲ್ಲ ಮಾಡ್ತಾಯಿದ್ದೆ. ಹೀಗಾಗಿ ಪಾಲ್ಘಾಟ್ ಮಣಿಯರವ್ರದ್ದು, ಪಣಜಿ ಸುಬ್ರಹ್ಮಣ್ಯ ಪಂಡಿಯವರ ಮೃದಂಗ ತುಂಬ ಕೇಳಿಬಿಟ್ಟು ಎಷ್ಟು ನನ್ನ 47ನೇ ಇಸ್ವಿಯಿಂದ ನನ್ನ 1947 ಇಸ್ವಿಯಿಂದ ಪಣಜಿ ಸುಬ್ರಹ್ಮಣ್ಯ 62ನೇ ವರ್ಷದ್ದು ಇದ್ದರು. ಆಮೇಲೆ ಮಣಿಯರವರು 81ನೇ ಇಸ್ವಿ ತನಕ ಇದ್ದರು. ಅಲ್ಲಿವರೆಗೂ ಇವರು ಎಲ್ಲ ಕಚೇರಿಗಳು ನಾವು ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ಆದ ಕಚೇರಿ ಎಲ್ಲದಕ್ಕೂ ನಾವು ಹೋಗ್ತಾಯಿದ್ವಿ. ಎಷ್ಟೋ ಕಚೇರಿ ಇಲ್ಲಿ ಬೆಂಗಳೂರಲ್ಲಿ ಅವರು 2 ಜಾಗಗಳು ಕಚೇರಿ ಒಪ್ಕೊಂಬರು, ಮಣಿಯರವರು, ಪಂಡಿಯವರು, ಮುರುಘಪತಿಯವರು. ಇಲ್ಲಿ ಕಚೇರಿ ಮುಗಿಸ್ಕೊಂಡು ಅಲ್ಲಿ ಕಚೇರಿ ಕೂಡ ನಡ್ಕೊಂಡು ಕೂಡ ಹೋಗಿ ಶೇಷಾದ್ರಿಪುರದಲ್ಲಿ ಕಚೇರಿ ಕರ್ಕೊಂಡ್ಬಂದಿದ್ದೀವಿ ನಾವು. ಆವಾಗ ನನ್ನ ಜ್ಞಾಪಕ ಇದೆ, ಅಲ್ಲಿ ತನಿ ಸ್ವಲ್ಪ ಲೇಟ್ ಆಗಿರೋದು, ಇಲ್ಲಿ ಬೇಗ 9 ಗಂಟೆ ಮುಗಿದೋಗ್ಬಿಡೋದು, ಅಲ್ಲಿ 9:30 ಮೇಲೆ 11 ಗಂಟೆ ಮುಗಿತಾ ಕಚೇರಿ ಮುಗಿಸ್ಕೊಂಡು ನಡ್ಕೊಂಡು ವಾಪಸ್ ಬರ್ತಾಯಿದ್ವಿ. ಬಸ್ ಇರ್ತಾ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ನಾವು ಆವಾಗ ಶಂಕರಪುರದಲ್ಲಿ ಇದ್ವಿ ಆಗಿನ ಕಾಲದಲ್ಲಿ. ಮುರುಘಭೂಪತಿ ಅವ್ರದ್ದೇ ಶೈಲಿನೇ ಬೇರೆ, ಅವ್ರ ಶೈಲಿನೇ ಬೇರೆ. ಅವರು ಕೂಡ ಕೆಲವು ವಿಷಯದಲ್ಲಿ, ಕೆಲವು ತೊಪ್ಪಿ ವಿಷಯದಲ್ಲಿ ಪಣಜಿ ಸುಬ್ರಹ್ಮಣ್ಯ ಪಂಡಿಯವರ ನಾವು ಸ್ವಲ್ಪ ಫಾಲೋ ಮಾಡಿದ್ರು, ಗೊತ್ತಾಗ್ತಾ ಇತ್ತು ಅದು ನನಗೆ. ಇಬ್ಬರು ಕೇಳಿದ ಮೇಲೆ ಪಾಲ್ಘಾಟ್ ಮಣಿಯವ್ರದ್ದು ಅಷ್ಟೇ, ಪಣಜಿ ಸುಬ್ರಹ್ಮಣ್ಯ ಪಂಡಿಯವ್ರದ್ದು ಅವರಿಂದ ಸ್ವಲ್ಪ ನಾನು ಪ್ರಭಾವಿತನಾದೆ. ಪಣಜಿ ಸುಬ್ರಹ್ಮಣ್ಯ ಪಂಡಿಯವರ ಮೃದಂಗದಿಂದ ತುಂಬ ಪ್ರಭಾವಿತನಾದೆ ನಾನು. ಅವರ ಒಂದು ಥಾಟ್ ಪ್ರೋಸೆಸ್ಸು, ಅವ್ರ ಕೈನ ಫಿಂಗರ್ ಟೆಕ್ನಿಕ್, ಅವರು ಈ ಮಧ್ಯೆ ಬೆರಳಿಟ್ಕೊಂಡು ನುಡಿಸೋರು. ನಮ್ಮ ಮಣಿಯರ ಸ್ಟೈಲ್ ಪ್ರಕಾರ ನಾವೆಲ್ಲ ಈ ರೀತಿಯೇ ಇಟ್ಕೊಂಡು ನುಡಿಸ್ತಾ ಇದ್ವಿ, ರಿಂಗ್ ಫಿಂಗರೇ ಇಟ್ಕೊಳ್ಳೋದು. ಸೊ ನಾವೇನು ಮಾಡಿದೆ, ಪಣಜಿ ಸುಬ್ರಹ್ಮಣ್ಯ ಪಂಡಿಯವರ ಅವ್ರು ನುಡಿಸ್ತಾ ಇದ್ದ ರೀತಿನ ನಾನು ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡು ಪ್ರಯತ್ನ ಪಟ್ಟೆ. ಅವರು ನೀವು ಹೇಳಿದ ಹಾಗೆ ಅವರದ್ದು ಮೃದಂಗದ ವಿಷಯದಲ್ಲಿ ತುಂಬ ಸುಖವಾದ ಮೃದಂಗವಾದವು. ಅದರಲ್ಲೂ ಎಡ ಬಲ ಅದು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಬೇರೆಯವ್ರ ಕೈಲಿ. ಆ ರೆಕಾರ್ಡಿಂಗ್ಗಳು ಅವಾಗೇನಂಥ ಧ್ವನಿವರ್ಧಕಗಳು ಇತ್ತೋ ಇಲ್ವೋ, ಆದರೆ ಎಲ್ಲ ಚೆನ್ನಾಗಿ ಕೇಳುತ್ತೆ. ಅದೇ ಹೇಳಿದ್ನಲ್ಲ, ಇವಾಗ ಅವಾಗ ಶೂರ್ ಮೈಕ್ ಅಂತ ಇದು ಒಂದೇ ಮೈಕ್ ಇಡೋರು. ನಾವು ಎಷ್ಟೋ ಕಚೇರಿಗಳಿಂದ ಮೈಕ್ ನಾನೇ ಶುರು ಮಾಡಿದಾಗ ಒಂದೇ ಮೈಕು. ಹೌದು, ನಾವು ಎಷ್ಟೋ ಕಚೇರಿಗೆ ಮೈಕಿಲ್ಲೇ ಮೈಕೇ ಇರ್ತಾ ಇರಲಿಲ್ಲ, ಒಂದೇ ಮೈಕು, ಶೂರ್ ಮೈಕ್ ಅಂತಿರೋದು. ಆಕಾಶವಾಣಿಯವ್ರು ಕೂಡ ಅದಿತ್ತು. ಹೌದೌದು, ಆಕಾಶವಾಣಿಯವ್ರಿಗೆ ಒಂದೇ ಮೈಕ್ ಇಟ್ಟು ಸುತ್ತಲೂ ಕೂತ್ಕೊಂಡು ಕಚೇರಿ ಮಾಡಿದ್ವಿ. ಇದೇ ಚೌಡಿದವ್ರ ಕಚೇರಿನೇ ಚೂರು ಜೋರಾಗಿದ್ದರೆ ಹಿಂದೆ, ಮೆತ್ತಿಗಿದ್ರೆ ಮುಂದೆ ಅಷ್ಟೇ. ಆವಾಗ ಅಂಥ ಕಚೇರಿಗಳಿಗೂ ಅದು ರೆಕಾರ್ಡಿಂಗ್ನಲ್ಲಿ ಕೇಳಿದ್ರೇ ಗೊತ್ತಾಗುತ್ತೆ. ಈಗ ನಮಗೆ ಎಡ ಬಲ ಎಲ್ಲ ಎಷ್ಟು ಚೆನ್ನಾಗಿ ಕೇಳಿದೆ. ಇವಾಗ ಎಷ್ಟೋ ಬೇಕಾದಷ್ಟು ತಾಂತ್ರಿಕವಾಗಿ ಬಹಳ ಇಂಪ್ರೂವ್ ಆಗಿದ್ರು ಕೂಡ ನಾವು ಎಡ ಸರಿಯಾಗಿ ಕೇಳಿದ್ರೆ ಬಲ ಸರಿಯಾಗಿ ಕೇಳಿದ್ರೆ, ಬಲ ಸರಿಯಾಗಿ ಕೇಳಿದ್ರೆ ಆಮೇಲೆ ಅದರದ್ದು ನಿಜವಾದ ಟೋನ್ ಇದೆಯಲ್ಲ, ನಾವು ಮೈಕ್ ಇಲ್ಲದೆ ಏನು ಚಾಪ್ ಹಾಕ್ತೀವಿ, ತೊಪ್ಪಿ ಅಂದರೆ ಎಡ ಕೇಳುತ್ತೆ, ಅಯ್ಯೋ ಅದು ಸಿಂಥೆಟಿಕ್ಕಾಗಿ ಮಾರ್ಪಾಡಾಗಿಬಿಡುತ್ತೆ ಮೈಕಲ್ಲಿ, ಅಲ್ಲೇ ಬೇರೆ ಥರ ಕೇಳುತ್ತೆ. ಅದು ಅಂದರೆ ಅದೇನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಟೆಕ್ನಿಕಲ್ಲಾಗಿ ಧ್ವನಿವರ್ಧಕದವನಿಗೆ ಅವನು ಬಂದು ಕೇಳಬೇಕಲ್ಲೇ ಇವ್ರ ಕೈನಲ್ಲಿ ಏನು ನಾದ ಇದೆ, ಇವ್ರ ಹೊಡೆತದಲ್ಲಿ ಎಷ್ಟು ಶಕ್ತಿ ಇದೆ, ಎಲ್ರದ್ದು ಒಂದೇ ಆಗಲ್ಲ. ಆಗಿನ ಕಾಲದಲ್ಲಿ ಇದನ್ನೆಲ್ಲ ಯಾರು ಸ್ಟಡಿ ಮಾಡಬೇಕಾಗಿರಲಿಲ್ಲ. ಬಟ್ ಮೈಕಿಗೆ ಅವರು ಆರಾಮಾಗಿ ನುಡಿಸೋರು, ಎಡಕ್ಕೆ ಮೈಕ್ ಇಟ್ಕೊತಾನೆ ಇರಲಿಲ್ಲ. ಆದರೂ ಕೂಡ ಇವತ್ತು ಹಳೆ ರೆಕಾರ್ಡ್ ಮುಖ್ಯವಾಗಿ ಈಗ ಕೇಳೋಂಗೆ ಮಿಡ್ಸು, ಲೋಸು, ಹೈಸ್ ಏನಿಲ್ಲ. ಆ್ಯಂಪ್ಲಿಫೈರಲ್ಲಿ ಬಾಸ್ ಇರೋದು, ಟ್ರಿಬಲ್ ಇರೋದು. ಕೊಟ್ಟರೆ ಎಲ್ಲ 4 ಜನಕ್ಕೂ ಟ್ರಿಬಲ್ಲು, ಕೊಟ್ಟರೆ ಬಾಸು. ಸಪ್ರೇಟಾಗಿ ಇದು ಇರಲೇ ಇಲ್ಲ. ಆಗ ಸೌಂಡ್ ಬಂದರೆ ಸಾಕು. ಅಂಥದ್ರಲ್ಲಿ ಎಷ್ಟು ಬ್ಯೂಟಿಫುಲ್ ರೆಕಾರ್ಡಿಂಗ್ಸ್ ಎಲ್ಲ ಇದೆ. ಎಲ್ಲನೂ ಬ್ಯೂಟಿಫುಲ್ ಆಗಿ ರೆಕಾರ್ಡ್ ಆಗಿದೆ. ವೋಕಲ್ಲು, ವೈಲಿನ್ನು, ಮೃದಂಗ, ತಂಬೂರಿ ಕೂಡ ತಂಬೂರ ಕೂಡ ಅಷ್ಟೇ. ಅವಾಗೇನು ಎಲೆಕ್ಟ್ರಾನಿಕ್ ಇರಲಿಲ್ಲ, ಮ್ಯಾನ್ಯಲ್ ತಂಬೂರ. ಮೃದಂಗಕ್ಕೆ 2 ಮೈಕ್ ಕೊಡ್ತಾ ಇರಲಿಲ್ಲ. ಎಲೆಕ್ಟ್ರಾನಿಕ್ ತಂಬೂರ ಇಲ್ಲದೆ ಇದ್ದ ಕಾಲದಲ್ಲೂ ಹೌದು, ಈ ಮ್ಯಾನ್ಯಲ್ ತಂಬೂರನೇ ತುಂಬ ಚೆನ್ನಾಗಿ ಕೇಳೋದು. ಕಚೇರಿ ಎಷ್ಟು ಚೆನ್ನಾಗಿ ಕೇಳೋದು ಅಂದರೆ ಎದುರುಗಡೆ ನಾವು ಕಚೇರಿ ಕೇಳ್ದಂಗೆ ಇರೋದು. ಎಷ್ಟು ಕೆಲವು ರೆಕಾರ್ಡಿಂಗ್ ಎಲ್ಲ ನಾವು ಇವತ್ತಿಗೂ ಕೇಳ್ತಾ ಇದ್ದೀವಲ್ಲ, ಇದನ್ನು ನಾವು ಎದುರುಗಡೆನೇ ಕೇಳ್ತಾ ಇದ್ವಿ ಅದನ್ನು. ಹಾಗಾಗಿ ಅವರ ನುಡಿಸಾಣಿಕೆ ಏನಪ್ಪ ಅಂದರೆ ಅದಕ್ಕೆ ಅವ್ರಿಗಿಂತ ಮುಂಚಿನ ಜನ್ರೇಷನ್ ಕಲಾವಿದರುಗಳಲ್ಲಿ ಏನು ನುಡಿಸ್ತಾಯಿದ್ರು ಅದರದ್ದು
ತುಂಬ ಒಂಥರ ಮೃದಂಗದಲ್ಲಿ ರಿನೈಸೆನ್ಸ್ ಅಂತ ಹೇಳ್ತಾರಲ್ಲ, ಅದಾಯಿತು. ಪಾಲ್ಘಾಟ್ ಮಣಿಯವರು ಪಾಲ್ಘಾಟ್ ಮಣಿಯವರು ಆದಮೇಲೆ ಪಳ್ಳಿ ಸುಬ್ರಹ್ಮಣ್ಯ ಪಳ್ಳಿಯವರು ಬಂದಮೇಲೆ ಅದಕ್ಕೆ ಹಿಂದೆ ಇದ್ದು ನಾರಾಯಣ ಸ್ವಾಮಿ ಅಪ್ಪ, ನಾರಾಯಣ ಸ್ವಾಮಿ ಅಪ್ಪ. ಅಂದರೆ ಈ ಥರ ಎಂಬ್ಲಿಷ್ಮೆಂಟ್ ಅಂತ ಎಂಬ್ಲಿಷ್ಮೆಂಟು ಈ ಥರ ಭಾಳ ಕೀರ್ತನೆಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇರುವಂಥ ಅವರು ಸ್ವಲ್ಪ ಚೆಂಡೆ ಶೈಲಿ, ಡೋಲು ಇದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಈಗೂ ಮಾಡ್ಬೋದೇ ಅನ್ನೋ ರೀತಿಲಿ ನಾವು ಕೇಳೋಕ್ಕೆ. ಈಗಲೂ ಎಷ್ಟೋ ಕೇಳಿದ್ರೆ ಮೈಯೆಲ್ಲ ಅಯ್ಯೋ ನಾವು ನುಡ್ಸೋದೇ ಬೇಡಪ್ಪ ಮೃದಂಗ ಅನ್ನೋ ರೀತಿನಲ್ಲಿ ನುಡಿಸಿದ್ದಾರೆ. ಈಗಿನ ಕಲಾವಿದರಲ್ಲಿ ಅಥವಾ ಈಗಿನ ಕಚೇರಿಲಿ ಆವಾಗಿದ್ದಿದ್ದು ಸುಖ ಅಥವಾ ಧ್ವನಿವರ್ಧಕನೋ ಅಥವಾ ಏನೋ ಅದು ಏನು ಕಡಿಮೆ ಆಯ್ತಾ ಇವಾಗ? ಅಂದರೆ ಈಗ ಎಲ್ಲರೂ ಬುದ್ಧಿಶಕ್ತಿಯಿಂದ ತುಂಬ ಚೆನ್ನಾಗಿ ಹಾಡ್ತಾರೆ, ನುಡ್ಸೋರು ಇದ್ದಾರೆ. ಅಂದರೆ ಇವಾಗ ಅದೇನಾಗಿದ್ದರೆ ಸಾಧಾರಣ ನೀವು ಹೇಳಿದ ಹಾಗೆಯೇ ಈಗಿನ ಎಲ್ಲರೂ ಕೂಡ ಅವರಿಬ್ಬರ ಮೃದಂಗದ ಶೈಲಿನಿಂದ ತುಂಬ ಪ್ರಭಾವಿತ ಆಗಿದ್ದಾರೆ ಅನ್ನೋದನ್ನು ಹೇಳ್ಬೋದು ನಾವು. ಏನಾದ್ರು ಎಲ್ಲರೂ ಸ್ವಲ್ಪ ಎಲ್ಲ ತೊಗೊಂಡಿದ್ದಾರೆ. ಆದರೆ ಈಗಿನ ಪರಿಸ್ಥಿತಿ ಒಳಗೆ ಕಚೇರಿಗಳು ಕೂಡ ಜಾಸ್ತಿ ಕಾಲಾವಕಾಶ ಇಲ್ಲ ಕಚೇರಿಗಳಿಗೆ. ಹಾಡೋರಿಗಾಗಲಿ ಪಕ್ವಾದ್ಯದವ್ರಿಗಾಗಲಿ ಮನಸ್ಸು ಬಿಟ್ಟು ಎಲ್ಲ ನುಡಿಸೋದಕ್ಕೆ ಅವಕಾಶವೇ ಇರೋಲ್ಲ. ಕೇಳೋ ಜನಕ್ಕೂ ಕೂಡ ತಾಳ್ಮೆ ಇಲ್ಲ. ಮುಂಚೆ ಎಲ್ಲ ನಾವು ಒಂದು ಕಚೇರಿಯಿಂದ 3.5 ಗಂಟೆ 4 ಗಂಟೆ 4.25 ಗಂಟೆ ಕಚೇರಿಗಳು ಮಾಡಿದ್ದೀವಿ. ಆ ಕಚೇರಿಗಳು ನಾನು ನುಡಿಸಿದ್ದೀನಿ, ಆ ಕಚೇರಿಗಳು ಕೇಳಿದ್ದೀನಿ ಬೇಕಾದಷ್ಟು. ಆವಾಗ ಅಷ್ಟು 4.25 ಗಂಟೆ ಜನ ಕೂತ್ಕೊಂಡು ಕೇಳೋರು. ಆವಾಗ ವ್ಯಾಪ್ತಿ ಜಾಸ್ತಿ ಇರ್ತಾಯಿತ್ತು. ಮೊದಲೇ ಸೋಮವಾರ ಕಚೇರಿಗಳು 5-6 ಅವರ್ಸ್ ಆಗ್ಬಿಡೋದು. 6 ಗಂಟೆ ನಾನು ನುಡಿಸಿದ್ದೀನಿ ಅವ್ರ ಜೊತೆಗೂ ಕೂಡ. ಮದುವೆ ಸಂದರ್ಭದ ಅವ್ರ ಜೊತೆಗೆ ಬಲವಂತವಾಗಿ ಮುಗಿಸ್ಬೇಕಷ್ಟೆ. ಹೌದು. ಅವರು 3 ಗಂಟೆ 3.5 ಗಂಟೆ 4 ಗಂಟೆ ಕಚೇರಿ ಮಾಡಿದ್ಮೇಲೆ ವಂದನಾರ್ಪಣೆ ಮಾಡೋಕ್ಕೆ ಅಂತ ಬಂದರೆ ಏನೀಗ ಬರ್ತಾಯಿದ್ದೀರಿ ಇಲ್ಲಿ, ಈಗ ತಾನೇ ಕಚೇರಿ ಶುರುವಾಗಿದೆ ನಂದು, ಇನ್ನೂ 2 ಗಂಟೆ ಹಾಡ್ತೀನಿ ನಾನು ಅಂತೇಳಿ ಕಳಿಸ್ಬಿಡೋರು. ಮೈಸೂರಿನ ಒಂದು ಕಚೇರಿಗೆ ಹಾಗೆ ನಾನು ನಮ್ಮ ಮೈಸೂರು ನಾಗರಾಜ್ ವೈಲಿನ್ನು 3 ಗಂಟೆ 3.25 ಗಂಟೆ 4 ಗಂಟೆ ಆದಮೇಲೆ ಬಂದರು ಅವರು ಆರ್ಗನೈಸರು. ಸ್ಟೇಜ್ ಹತ್ರ ಬಂದರೆ ಯಾತಕ್ಕೆ ಬಂದಿರಿ ನೀವು ಅಂತ ಕೇಳಿದ್ರು. ಇಲ್ಲ ಮಾತಾಡ್ಬಿಡ್ತೀವಿ ನಾವು. ಇಪ್ಪದ ಕಚೇರಿ ಈಗ ತಾನೇ ಶುರುವಾಗಿದೆ ಕಚೇರಿ, ಆಮೇಲೆ ಮಾತಾಡಿ ನೀವು, ನಾನು ಮುಗಿಸ್ತೀನಿ ಅಂದ್ಬಿಟ್ಟು ತಿರ್ಗಿ ಹಾಳಕ್ಕೆ ಶುರು ಮಾಡಿಬಿಟ್ರು ಅವರು. 6 ಗಂಟೆ ಕಚೇರಿ ಮಾಡಿದ್ವಿ. ನಾಗರಾಜ್ ಇವತ್ತಿಗೂ ನಪ್ಸ್ಕೊತಾ ಇರ್ತಾರೆ ಅದನ್ನು. ಅಂದರೆ ಕೇಳೋ ಜನಕ್ಕೆ ತಾಳ್ಮೆ ಇತ್ತು. ಈಗಿನ ಸಂದರ್ಭ ಆಗಿದೆ. ಈಗಿನ ಒಂಥರ ಫಾಸ್ಟ್ ಲೈಫ್ ಇದೆ, ಯಾವುದು ಇಲ್ಲ ಅಂತಲ್ಲ, ಸಂದರ್ಭಗಳು ಅದೇ ಹೇಳಿದ್ರಲ್ಲ, ಎಲ್ಲ ಯಾರಿಗೂ ಕಾಲಾವಕಾಶ ಅಷ್ಟೊಂದು ಇದು. ಆಮೇಲೆ ಕಮಿಟ್ಮೆಂಟ್ಸ್ ಇರುತ್ತೆ, ಇಷ್ಟೊತ್ತು ವಾಪಸ್ ಹೋಗಬೇಕು ಏನೋ ಒಂದು ಇರೋದ್ರಿಂದ. ಆವಾಗ ಅಷ್ಟರೊಳಗೆ 2 ಗಂಟೆ ಒಳಗಾಗಿ ಅವ್ರ ಪ್ರತಿಭೆ ಎಲ್ಲ ತೋರಿಸ್ಬೇಕಂತ ಅನಿವಾರ್ಯತೆ ಈಗ. ಅದರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈಗ ಮೃದಂಗ ನುಡಿಸೋರ್ಗೆ ಅವ್ರಿಗೆ ತನಿ ನುಡಿಸೋದಕ್ಕೆ ಅವಕಾಶ ಕಮ್ಮಿ ಆಗೋಗ್ಬಿಟ್ಟಿರೋದ್ರಿಂದ ನೆಮ್ಮದಿಯಾಗಿ ಸುಖವಾಗಿ ಏನೋ ನುಡಿಸೋವಂಥ ಅವಕಾಶಕ್ಕೆ ಇಲ್ಲೇ ಇಲ್ಲ. ಶುರು ಮಾಡಿದ ತಕ್ಷಣ ಈಗ ಸ್ವಲ್ಪ ತನಿ ಆದ ತಕ್ಷಣ 5 ನಿಮಿಷಕ್ಕೆ ಟೈಮ್ ಕೊಡೋದು ಅಷ್ಟೇ. 5 ನಿಮಿಷದಲ್ಲಿ ನಮ್ಮ ಪ್ರತಿಭೆ ಎಲ್ಲ ತೋರಿಸ್ಬೇಕು. ಪ್ರತಿಭೆ ಅಂದರೆ ಇವಾಗೆಲ್ಲ ಬರೀ ಸ್ವಲ್ಪ ಲೆಕ್ಕಾಚಾರದ ಮ್ಯಾಥಮೆಟಿಕ್ಸ್ ಮೃದಂಗ ಜಾಸ್ತಿ ಆಗಿಬಿಟ್ಟಿದೆ. ಅದನ್ನು ತೋರಿಸದೇ ಇದ್ದರೆ ಅಯ್ಯೋ ಬಹಳ ಸಾಧಾರಣ ಮೃದಂಗ ಅನ್ನೋ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಈಗ. ಮುಂದಿನ ಹಾಗೆ ಪಳ್ಳಿ ಸುಬ್ರಹ್ಮಣ್ಯ ಪಳ್ಳಿಯವರಾಗಲಿ, ಮಣಿಯವರಾಗಲಿ, ಮರುಗುಪ್ತಿಯವರಾಗಲಿ ಅವರೆಲ್ಲ ಸುಮಾರು ಒಂದೊಂದು ನಡೆಗಳು ನುಡಿಸಿದ್ರು ಕೂಡ ಅಷ್ಟೇ. 4 ಆವರ್ತ 5 6 ಆವರ್ತ ಒಂದೇ ನಡೆ ನುಡಿಸೋರು. ಅದನ್ನೆಲ್ಲ ಕೇಳಿ ಸುಮಾರು ಒಂದು 20 ನಿಮಿಷ 25 ನಿಮಿಷ ಸೋಲೋ ತನಿ ನುಡಿಸೋರು ಅವರು. 2 ತನಿ ಇರೋದು ಸಾಧಾರಣವಾಗಿ ಪ್ರತಿಯೊಂದು ಕಚೇರಿ, ಉತ್ಸವದ ಕಚೇರಿ ಒಳಗೆ 2 ತನಿ ಇರೋದು. ಒಂದು ಮುಂಚಿನ ಕೀರ್ತನೆಗಳಿಗೆ ಒಂದು ತನಿ, ಅದಾದಮೇಲೆ ರಾಗಾತಾನ ಪಲ್ಲವಿ ಅನ್ನೋದಕ್ಕೆ ಆಲ್ಮೋಸ್ಟ್ ಕಂಪಲ್ಸರಿ ಆಗಿರೋದು. ಆ ರಾಗಾತಾನ ಪಲ್ಲವಿ ಆದಮೇಲೆ ಅದಕ್ಕೊಂದು ತನಿ, ಎಲ್ಲ ತನಿಯೂ ಸುಮಾರು 15-20 ನಿಮಿಷ 20 ನಿಮಿಷ 25 ನಿಮಿಷ ನುಡಿಸೋರು. ಹೀಗಾಗಿ ಆವಾಗಿನ ವ್ಯಾಪ್ತಿ ಜಾಸ್ತಿ ಇತ್ತು. ಕೇಳೋರು ಕೇಳ್ತಾಯಿದ್ರು. ಇವತ್ತು ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಇವತ್ತಿನ ಸಂಗೀತದ ಒಂದು ರೀತಿನೇ ಸ್ವಲ್ಪ ವ್ಯತ್ಯಾಸವಾಗಿದೆ. ಅದು ಆಗಿನ ಕಾಲದ ಸಂಗೀತದ ಒಂದು ಸೌಖ್ಯ ನಾನು ಹೇಳ್ತಾ ಇರ್ತೀನಿ ಆಗಲೇ. ಇವತ್ತೆಲ್ಲ ತುಂಬ ಬುದ್ಧಿಶಾಲಿಗಳು ಎಲ್ಲರೂ ಇದ್ದಾರೆ. ಬಟ್ ದಿ ಸೋಲ್ ಆಫ್ ದಿ ಮ್ಯೂಸಿಕ್ ಇಸ್ ಸ್ಲೈಟ್ಲಿ ಆಬ್ಸೆಂಟ್ ಅಂತ ನಾನು ಬಹಳ ಒಂಥರ ನೋವಿನಿಂದ ಹೇಳಿ ಮಾಡ್ತೀನಿ. ಯಾಕೆಂದ್ರೆ ನಾನು ಇದನ್ನೆಲ್ಲ ಕೇಳಿ ಅಂಥದಕ್ಕೆಲ್ಲ ಕಚೇರಿಗಳಿಂದ ನುಡಿಸೋ ಅನುಭವ ಇರೋದರಿಂದ ಈಗಿನ ಸಂಗೀತದಲ್ಲಿ
ಒಂದು ತಾಳ್ಮೆ ಇಲ್ಲ, ನೆಮ್ಮದಿ ಇಲ್ಲ, ತುಂಬ ಫಾಸ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಅದು ಹೇಳಿದ ಹಾಗೆ ಅನಿವಾರ್ಯತೆಯೂ ಇರ್ಬೋದು. ಜೊತೆಗೆ ಈಗಿನ ಹುಡುಗರೆಲ್ಲ ಹಿಂದಿನ ಸಂಗೀತನ ಕೇಳುವಂಥ ಅಭ್ಯಾಸನ ಮಾಡ್ಕೋಬೇಕು. ಹಿಂದಿನ ಕಚೇರಿಗಳನ್ನು ಕೇಳಿ ಅದರಲ್ಲಿ ಏನು ವಿಶೇಷತೆ ಇತ್ತು ಅದನ್ನು ಅಳವಡಿಸ್ಕೊಂಡ್ರೆ ಅವರ ಸಂಗೀತದ ಒಂದು ರೀತಿ, ಅದು ವ್ಯಾಪ್ತಿ ಜಾಸ್ತಿ ಆಗುತ್ತೆ ಅಂತ ನನ್ನ ಅನುಭವದಲ್ಲಿದೆ. ಈಗ ಏನಿದ್ರೂ ಗುರುಗಳು ಎದುರುಗಡೆ ಕೂತ್ಕೊಂಡು ಅವರ ಎದುರುಗಡೆಯಿಂದ ಅಭ್ಯಾಸ ಮಾಡಿಸಿದ್ರೆ ಆಗುವಂಥ ಒಂದು ಇದು ಈಗಿನ ಬೈ ಯೂಟ್ಯೂಬ್ಗಳು ಅದನ್ನೆಲ್ಲ ಕೇಳ್ಕೊಂಡು ಮಾಡಿದ್ರೆ ಸರಿಯಾದ ಒಂದು ಜ್ಞಾನ ಸಿಗುತ್ತೆ. ಅಥವಾ ತಾವು ಏನು ಅದರಿಂದ ತಪ್ಪು ಮಾಡಬಹುದು, ಏನು ತಿಳ್ಕೊಬೋದಾಗಿತ್ತು, ಏನು ಅದರಿಂದ ಇನ್ನೂ ವಿಶೇಷ ಮಾಡ್ಕೋಬಹುದಾಗಿತ್ತು ಅನ್ನೋದನ್ನು ತಿಳ್ಕೊಬೇಕು ಅವಕಾಶ ಇಲ್ಲ ಅನ್ನೋದರಿಂದ ಅದೊಂದು ಇದಿದೆ, ಬೇಕಾಗಿತ್ತು ಅದು ಅಂತ ನನಗನ್ಸುತ್ತೆ ಈಗ ಅಷ್ಟೇ. ಆದರೂ ಕೂಡ ಈಗಲೂ ಕೂಡ ಎಲ್ಲ ತುಂಬ ಪ್ರತಿಭಾವಂತರು, ಎಲ್ಲ ತುಂಬ ಬುದ್ಧಿವಂತರು ಬರುತ್ತೆ. ಆ ಸಮಯನೂ ಬರುತ್ತೆ ಅನ್ನೋ ಭಾವನೆ, ಒಂದು ಆಶಾ ಕಿರಣ ನಮ್ಮಲ್ಲಿದೆ. ಎಲ್ಲದಕ್ಕೂ ಅಡಾಪ್ಟ್ ಮಾಡ್ಕೊಂಡು ಚಾಲೆಂಜಸ್ಸು ಇದೆ ಅಲ್ಲ ಸರ್. ಇವಾಗ ತುಂಬ ಕಾರ್ಯಕ್ರಮಗಳು ಅವಕಾಶ ಇದೆ. ಕೆಲವು ಕಾರ್ಪೊರೇಟ್ ಫಂಕ್ಷನಲ್ಲಿ 20 ನಿಮಿಷ ಇರುತ್ತೆ, ಹೌದು, ಒಂದು ಅರ್ಧ ಗಂಟೆ ಇರುತ್ತೆ. ಈಗ ಫ್ಯೂಷನ್ನು ನೀವು ಬಿಟ್ಟರೆ ಅವಕಾಶ ಇರಲ್ಲ. ಆ ಫ್ಯೂಷನ್ನಲ್ಲಿ ಏನಾದರೂ ಮಾಡಬೇಕು, ಅದಕ್ಕೆ ಅಳವಡಿಸ್ಕೋಬೇಕು. ಹೌದು. ಒಂದು ಕೇವಲ ಶಾಸ್ತ್ರೀಯ ಸಂಗೀತ ನಾನು ನುಡ್ಸ್ಕೊಂಡು ವೃತ್ತಿಪರರಿಗೆ ನಾನು ಹೇಳ್ತಾ ಇರೋದು. ಇಲ್ಲಿ ಸಭೆಗಳಲ್ಲಿ ಅಥವಾ ಬೇರೆ ಕಡೆ ಕೊಡುವಂಥ ಸಂಭಾವನೆ ಇನ್ನೂ ಸ್ವಲ್ಪ ಅದು ಜಾಸ್ತಿ ಇರುತ್ತೆ. ಈ ಥರ ಚಾಲೆಂಜಸ್ನು ಫೇಸ್ ಮಾಡಿಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಕಲಿಯೋರು ಜಾಸ್ತಿ ಆಗಿದ್ದಾರೆ, ನುಡ್ಸೋರು ಜಾಸ್ತಿ ಆಗಿದ್ದಾರೆ ಸರ್. ಹಾಗೆ ಮುಂದುವರಿತಾ ಆಕಾಶವಾಣಿಯ ಟಾಪ್ ಕಲಾವಿದರು ನೀವು. ಎಷ್ಟೋ ವರ್ಷದಿಂದ ಆಕಾಶವಾಣಿಲೆಲ್ಲ ನುಡಿಸಿದ್ದೀರಿ, ನಾವು ಕೇಳ್ತಾನೇ ಇದ್ದೀವಿ, ಇವತ್ತಿಗೂ ಕೇಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ ನಾನೇ ಫಸ್ಟ್ ಟಾಪ್ ಆರ್ಟಿಸ್ಟ್ ಮೃದಂಗದಲ್ಲಿ. ಆದಮೇಲೆ ಈಗ ಒಂದು 3-4-5 ತಿಂಗಳಿಂದ ಇರ್ಬೋದೇನೋ ಗಾನಕಲಾಭೂಷಣ ಆರ್ ವಿಶ್ವೇಶ್ವರನ್ ಮತ್ತು ನಿಮ್ಮ ಕಚೇರಿ ಒಂದು 4 ಗಂಟೆ ಅವತ್ತು ಹತ್ರ ಬಲವಂತವಾಗಿ ಮುಗಿಸ್ಬೇಕಾಯ್ತು ಅಂತ ಎಲ್ಲ ಕೇಳಿದ್ದೀವಿ. ಇದನ್ನು ಹೀಗೆ ಮುಂದುವರಿಸಿ ನಿಮ್ಮ ವಾದನವನ್ನು, ಕೆಲವು ವಾದನಗಳ ಬಗ್ಗೆ, ನಿಮ್ಮ ಶೈಲಿಯ ಬಗ್ಗೆ 1-2-3 ಪ್ರಶ್ನೆ ಇದೆ ಸರ್. ಆಯಿತು, ಅದನ್ನು ಮುಂದುವರ್ಸೋಣ ಅಂತ. ಆಯಿತು ಆಗ್ಬೋದು.